ಆಂಟಿ ನೀವು ಇದು ಇಷ್ಟೆಲ್ಲ ಡೈಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ಹೌದು. ಸೊ ಇದು ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ನಿಮಗೆ ಏನೆಂತಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಹೇಗೆಲ್ಲ ಯೂಸ್ ಆಗಿದೆ ಆಂಟಿ ಇದೆಲ್ಲ ನಿಮಗೆ ಪ್ರಾಡಕ್ಟ್ಸ್? ಫಸ್ಟ್ ಪ್ರಾಡಕ್ಟ್ ಏನನ್ನ ತಗೊಳ್ಳಿ ಅಮ್ಮ, ಎಲ್ಲದರಲ್ಲಿ ಚೆನ್ನಾಗಿ ಬೆನಿಫಿಟ್ ಇದೆ. ಎಲ್ಲ ತಗೊಂಡು ಬರೋ ಐಟಮ್ಕಂದ್ರೆ ಇದು ತುಂಬ ಬೆನಿಫಿಟ್ ಚೆನ್ನಾಗಿದೆ. ಓಕೆ. ನಾವು ಯೂಸ್ ಮಾಡ್ತಾ ನಮಗೆ ಚೆನ್ನಾಗಿ ಎನರ್ಜಿ ಬರುತ್ತೆ. ಇದನ್ನು ತಗೋಬೇಕು, ಯೂಸ್ ಮಾಡಬೇಕು, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅನಿಸುತ್ತೆ ನಮಗೂ. ಓಕೆ. ಆಮೇಲೆ ನಾವು ಅಂಗಡಿ ಇದರಲ್ಲಿ ನೋಡೋಕ್ಕೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನಿಮಗೂ, ಹೊಸೊಬ್ಬರಿಗಾಗಿ ಅನಿಸುತ್ತೆ. ಇದನ್ನು ಯೂಸ್ ಮಾಡಿದರೆ ಇದರಲ್ಲಿ ಬೆನಿಫಿಟ್ ಎಲ್ಲ ನಿಮ್ಗೆ ಗೊತ್ತಾದರೆ ಇದು ತುಂಬ ಚೀಪ್ ಅನಿಸುತ್ತೆ. ಹೌದಾ ಆಂಟಿ? ಇವಾಗ ನೀವು ಚಾಕ್ಲೇಟ್ ಇಟ್ಕೊಂಡಿದ್ದೀರಾ ಕೈಯಲ್ಲಿ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಆಂಟಿ? ಇದು ಈ ಚಾಕ್ಲೇಟು ನನಗೂ 4 ಜನ ಮೊಮ್ಮಕ್ಕಳಿದ್ದಾರೆ. ನನ್ನ ಮೊಮ್ಮಕ್ಳಿಗೆ ಕೊಟ್ಟಿದ್ರೆ ಎಕ್ಸ್ಪೀರಿಯನ್ಸೇ ನಾವು ಹೇಳ್ತಾ ಇದ್ವಿ. ತುಂಬ ಮಕ್ಕಳು ಆಕ್ಟಿಗೆ ಇರ್ತಾರೆ. ಇದು ತಿಂದರೆ ತುಂಬ ಎನರ್ಜಿ ಜಾಸ್ತಿ, ಕಾಯಿಲೆಲ್ಲ ಬರಲ್ಲ, ನೆಗೆಟಿವ್ ಏನಿಲ್ಲ ಇದರಲ್ಲಿ, ಕೆಟ್ಟದಾಗ ಹೇಳ್ಕೊಂಡಕ್ಕೆ. ಮಕ್ಕಳಿಗೂ ಜ್ಞಾಪಕ ಶಕ್ತಿ ಚೆನ್ನಾಗಿ ಬರುತ್ತೆ, ಜ್ಞಾಪಕ ಶಕ್ತಿ ಚೆನ್ನಾಗಿ ಬರುತ್ತೆ. ಎಲ್ಲದರಲ್ಲಿ ಚೆನ್ನಾಗಿ ಬೆನಿಫಿಟ್ ಇದೆ. ಇದ್ರ ತಿಂದರೆ ಮಕ್ಕಳು, ನಾವು ಆಚೆ ಕಡೆ ಚಾಕ್ಲೇಟ್ ತಿಂದರೆ ಹಲ್ಲು ನೋವು ಬರುತ್ತೆ, ಅಲ್ಲೆಲ್ಲ ಹುಳಿ ಬರುತ್ತೆ, ಆ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲರೂ ಕೊಡ್ಬೋದು. ಆದರೆ 1.5 ವರ್ಷ 2 ವರ್ಷ ಆದಮೇಲೆ ಕೊಡಬೇಕು. ಓಕೆ ಓಕೆ ಸರಿ. ಆಮೇಲೆ ಇದು ಪ್ರೋಟೀನ್ ಶೇಕ್ ಇದೆಯಲ್ಲ ಆಂಟಿ, ಇದು ಅದು ಪ್ರೋಟೀನೂ ಅಷ್ಟೇ. ಇವಾಗ ಒಳ್ಳೆ ನಮ್ಮ ಮಕ್ಕಳಿಗೂ ಜ್ವರನೇ ಬರಲ್ಲ. ಎಲ್ಲ ಮಕ್ಕಳಿಗೂ 3 ದಿವ್ಸಕ್ಕೂ ಜ್ವರ ಬರೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಎಷ್ಟು ಟೆನ್ಷನ್ ಆಗ್ತಾ ಇದ್ದಾರೆ ಅಂದರೆ ನಾವು ತುಂಬ ಜನ ಕೇಳಿದ್ವಿ, ಈ ಥರ ಈ ಪ್ರೋಟೀನ್ ಕೊಡಿ, ಮಕ್ಕಳು ತುಂಬ ಚೆನ್ನಾಗಿರ್ತಾರೋ, ಗಟ್ಟಿಗೆ ಚೆನ್ನಾಗಿ ಬರ್ತಾರೋ, ಆಕ್ಟಿವ್ ಇರ್ತಾರೋ, ಏನು ಪ್ರಾಬ್ಲಮ್ ಬರಲ್ಲ, ಕೊಡ್ಬೋದು ನೀವು ಮಕ್ಕಳಿಗೂ. ಆದರೆ 1.5 ವರ್ಷ 2 ವರ್ಷ ಆದಮೇಲೆ ಕೊಡಬೇಕು ಅಂದ್ಬಿಟ್ಟು ಹೇಳಿದ್ವಿ. ಕೆಲವರು ಕೊಟ್ಟಿದ್ವಿ, ಅವರು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದಾರೆ. ನಮಗೂ ರಿಸಲ್ಟ್ ಚೆನ್ನಾಗಿದೆ, ಪರವಾಗಿಲ್ಲ, ನೀವು ಹೇಳಿರೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಅಂದರು. ಇದರಲ್ಲಿ ನೀವು ಯಾವುದಾದ್ರೂ ಬೆಸ್ಟ್ ಐಟಮ್ ನೀವು ಪಿಕ್ ಮಾಡಬೇಕು ಅಂದರೆ ಯಾವ್ದು ಪಿಕ್ ಮಾಡ್ತೀರಾ ಆಂಟಿ? ಬೆಸ್ಟ್ ಅಂದರೆ ಎಲ್ಲ ಐಟಮ್ ಚೆನ್ನಾಗಿದೆ. ಈ ಸೋಪ್ ನನಗೆ ತುಂಬ ಇಷ್ಟ. ಈ ಸೋಪ್ ಏನಂದರೆ ಇದರಲ್ಲಿ 3 ಐಟಮ್ ಇದೆ: ಪುದೀನ, ತುಳಸಿ, ಬೇವಿನ ಸೊಪ್ಪು. 3 ಐಟಮ್ ಏನಾಗುತ್ತೆ ಅಂದರೆ ಇದು ಯೂಸ್ ಮಾಡ್ತಾ ನಮ್ಮ ಸ್ಕಿನ್ ಇದೆ ಅಲ್ವಾ, ಈ ಸ್ಕಿನ್ನು ಸಾಫ್ಟ್ಗೆ ನೈಸ್ಗೆ ಬರುತ್ತೆ. ನಮಗೂ ತುಂಬ ಹುಷಾರಿಲ್ದರೆ ಮುಖ ಎಲ್ಲ ಮಚ್ಚಲಾಗ್ಬಿಟ್ಟಿದೆ, ಅದೆಲ್ಲನೂ ಇದು ನಿಧಾನಂಗೆ ಹೋಗ್ತಾ ಇದೆ. ಬೇರೆ ಕಡೆ ಡಾಕ್ಟ್ರಿಗೆ ತೋರಿಸಿದ್ರೂ ವಾಸಿ ಆಗಿಲ್ಲ ನಮಗೂ. ಅದರಿಂದ ಇದು ಚೆನ್ನಾಗಿದೆ. ಇದು ನೀಮಿರೋದ್ರಿಂದ ಏನಾದ್ರು ಮೈ ಮೇಲೆ ಅಲರ್ಜಿ ಇದ್ರೂ ಹೋಗುತ್ತೆ. ಒಬ್ರ ಕೈದ್ರೆ ತುಂಬ ಹುಷಾರಿಲ್ಲ, ನಮ್ಗೆ ಗೊತ್ತಿರೋರ್ಗೂ, ನಮ್ಮ ಫ್ರೆಂಡ್ ಮಗನ ಗಂಡನಕ್ಕೂ ಹುಷಾರಿಲ್ಲದ್ರೆ ಇದನ್ನು ಕೊಟ್ಟಿದ್ದೀನಿ. ನಾವು ಎಷ್ಟೋ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ. ಇದರಲ್ಲಿ ಒಂದು 10% ಅವ್ರಿಗೆ ವಾಸಿ ಅನಿಸಿತ್ತು. ಯಾರನ್ನ ಬೇಕಂದರೆ ಯೂಸ್ ಮಾಡಿ ಅವ್ರ ರಿಸಲ್ಟ್ ತಗೊಂಡು ನೋಡ್ಬೋದು. ಈ ಎಣ್ಣೆ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಈ ಎಣ್ಣೆನೂ ಈ ಎಣ್ಣೆ ಯೂಸ್ ಮಾಡ್ತಾ ಬಾಡಿಯೆಲ್ಲ ಕೊಬ್ಬೆಲ್ಲ ಕರಗುತ್ತೆ, ಜಾಸ್ತಿ ದಪ್ಪ ಆಗಲ್ಲ ಜಾಸ್ತಿ. ಆಮೇಲೆ ಯೂಸ್ ಮಾಡ್ತಾಯಿದ್ರೆ ಇದನ್ನು ನಮ್ಗೆ ಹಂಗೆ ಯೂಸ್ ಮಾಡ್ಬೇಕು ಅನಿಸುತ್ತೆ. కానీ ನಮ್ಮ ಎಣ್ಣೆ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ, ಹೊಗೆ ಬಂದುಬಿಡುತ್ತೆ. ಹೊಗೆ ಬರ್ತದೆ, ಬಿಸಿ ಆದರೆ ಪಾತ್ರೆ ಹಾಕ್ತಾಯಿದ್ದೀನಿ, ಹೊಗೆ ಬರುತ್ತೆ. ಇದು ಅಷ್ಟು ಹೊಗೆ ಬರಲ್ಲ, ಪಾತ್ರೆಯಲ್ಲಿ ಹಾಕಿದ್ರೆ ಹೊಗೆ ಬರಲ್ಲ. ತಿಂದರೆ ಆರೋಗ್ಯ ನನಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಎಲೆಯಷ್ಟು ನಮ್ಗೆ ಬರಲ್ಲ. ನಾನು ಮಾತಾಡ್ತಾ ಇರೋದೇ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ತುಂಬ ಈಸಾಗಿರೋ ಪರೋಟ ಇದನ್ನು. ನೀವು ಆಚೆ ಕಡೆ 100 ಗ್ರಾಮ್ ಎಣ್ಣೆ ಯೂಸ್ ಮಾಡ್ತೀರ ಅನ್ಕೊಳ್ಳಿ, ಇದು 50 ಗ್ರಾಮ್ ಹಾಕಿದ್ರೆ ಸಾಕು. ಅಷ್ಟು ಚೆನ್ನಾಗಿದೆ ಇದು ಎಣ್ಣೆ. ಇದು ರೈಸ್ ಬ್ರೈನ್ ಆಯಿಲ್. ಹೌದು. ನಾನು ಕೆಲವ್ರು ಕೊಡ್ತಾ ಇದ್ದೀನಿ, ಕೊಟ್ಟಿರೋ ಕಡೆ ನಮ್ಗೆ ಏನೇ ಕೊಟ್ಟರೆ ರಿಸಲ್ಟ್ ಚೆನ್ನಾಗಿ ಬರ್ತಾಯಿದೆ. ನಾವು ಯೂಸ್ ಮಾಡಿ ಒಬ್ಬರು ಕೊಟ್ಟಿದ್ದೀನಿ, ನಾವು ಅವ್ರ ಹತ್ರನೂ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಇದು ಆಂಟಿ ಲಿಕ್ವಿಡ್, ಇದು ಪಾತ್ರೆ ವಾಶ್ ಮಾಡೋದು, ಇದು ನಮ್ಗೆ ತುಂಬ ಇಷ್ಟ. ಏನಕ್ಕಂದರೆ ನಾವು ಹಿಂಬಾರಲ್ಲಿ ಪಾತ್ರೆ ತೊಳಿತೀವಿ. ಹಿಂಬಾರು ಪಾತ್ರೆ ತೊಳೆದು ಅಲ್ಲಿ ಹಾಕಿದರೆ ಅದು ಒಣಗಿದ ಮೇಲೆ ಅದ್ರ ಮೇಲೆ ವೈಟ್ ಪಾಚಿಗೆ ಕಟ್ಟುತ್ತೆ. ಆಮೇಲೆ ನಾವು ಬಟ್ಟೆ ತಗೊಂಡು ಒರೆಸಿದ್ರೆ ಆ ಬಟ್ಟೆ ಮೇಲೆ ನೋಡಿ ಎಷ್ಟೊಂದು ಇರುತ್ತೆ. ನೀನು ನೀಟ್ಗೆ ತೊಳೆದು ಹಾಕಿದ್ರೂ ನಮ್ಗೆ ಕಾಣಲ್ಲ, ಒಣಗಿದ ಮೇಲೆ ಗೊತ್ತಾಗುತ್ತೆ ಅದು. ಅದ್ರ ಮೇಲೆ ಎಷ್ಟು ಸೋಪೆಲ್ಲ ಕಟ್ಕೊಂಡಿರ್ತದೆ, ಗಲೀಜೆಲ್ಲ ಇರುತ್ತೆ, ಅದೆಲ್ಲ
ನಮ್ಗೆ ಕಾಣ್ತಾ ಇದೆ. ಇದರಲ್ಲಿ ತೊಳೆದು ಹಾಕಿದ್ರೆ ಪಾತ್ರ ಸೈನಿಂಗ್ ಬರುತ್ತೆ. ಪಾತ್ರ ಎಲ್ಲ ಸೈನಿಂಗ್ ಬರುತ್ತೆ. ನೀವು ಒರೆಸಿ ನೋಡಿ, ಅದು ಆ ಬಟ್ಟೆ ತಗೊಂಡು ಅದನ್ನೊಂದು ಸಲ ಒರೆಸಿ, ಹಿಂಬಾರೆಲ್ಲ ತೊಳೆದಿರೋದು, ಇದರಲ್ಲಿ ಒಂದು ಸಲ ಒರೆಸಿ ಲಿಕ್ವಿಡಲ್ಲಿ ತೊಳೆದಿರೋದು, ಇದರಲ್ಲಿ ಒಂದು ಚೂರೂ ಬರಲ್ಲ ತೊಳೆದ್ರೆ. ಆಮೇಲೆ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ ಒಂದ್ಸಲ ಚೆಕ್ ಮಾಡಿ ಮೇಡಮ್ ಹೇಳ್ತಾ ಇರೋ ಥರ, ಸೊ ದ್ಯಾಟ್ ನಿಮಗೂ ಗೊತ್ತಾಗುತ್ತೆ ಡಿಫ್ರೆನ್ಸ್ ಹೇಗಿದೆ. ಆಮೇಲೆ ಇದನ್ನು ಒಂದು 2 ಡ್ರಾಪು ಹಾಕ್ಕೋಬೇಕು ಗಟ್ಟೆಗೆ. ಹಂಗೆ ಹೆಂಗೆ ಬೊಗಿಸಿದ್ರೆ ಇದು ಹೆಂಗೆ ತೆಗೆದ್ರೆ ಬರ್ತದೆ. ಹೆಂಗೆ 2 ಡ್ರಾಪ್ ಹಾಕಿದ್ರೆ ಒಂದು 10 ಪಾತ್ರವರೆಗೂ ತೊಳಿಬೋದು. ಪ್ರತಿಯೊಂದು ಸಲ ನಾವು ಹಿಂಬಾರಿನ ಹಜ್ಕೊಂಡು ತೊಳಿತೀವಿ ನೋಡಿ, ಆ ಥರ ತೊಳೆಯಂಗಿಲ್ಲ. ಒಂದು 2 ಡ್ರಾಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಚಾಮ್ ಮಾಡಿಕೊಂಡು ತೊಳೆದ್ರೆ, ನಾವು ಸ್ಟೀಲ್ ತಟ್ಟೆ ಊಟ ಮಾಡ್ತೀವಿ ನೋಡಿ ತಟ್ಟೆಗಲ್ಲು, ಅದೇ ಆದರೆ ಒಂದು 20 ತಟ್ಟೆ ತೊಳೆದ್ರೂ ತೊಳಿತಾ ಚೆನ್ನಾಗಿ ನುರು ಬರುತ್ತೆ, ಪಾತ್ರ ಸೈನಿಂಗ್ ಬರುತ್ತೆ. ಅಷ್ಟು ಚೆನ್ನಾಗಿರ್ತದೆ. ಇದು ತುಂಬ ಇಷ್ಟ, ಇದು ನಮ್ಗೆ ಯೂಸ್ ಮಾಡೋದು. ಥ್ಯಾಂಕ್ ಯು ಆಂಟಿ ಎಲ್ಲ ಶೇರ್ ಮಾಡಿದ್ದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಮಗೆ ಎಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನಮಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಅಂತ ಹೇಳಿ. ಸೊ ಯಾರ್ಯಾರು ಈ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಇದ್ದೀರೋ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಲಿಕ್ವಿಡು ಎಲ್ಲರೂ ನಾವು ಶೇರ್ ಮಾಡ್ತೀವಿ. ಇದು ಲಿಕ್ವಿಡು ವೈಟ್ ಬಟ್ಟೆಗೆಲ್ಲ ಹಾಕಿದ್ರೆ ಹೊಸ ಬಟ್ಟೆ ಥರ ಸೈನಿಂಗ್ ಬರುತ್ತೆ. ಈ ಬಟ್ಟೆ ನಾವು ವೈಟ್ ಬಟ್ಟೆ ನಮ್ಮ ಯಜಮಾನ್ರು ಶರ್ಟ್ಗಳೆಲ್ಲ ಸಪ್ರೇಟ್ಗೆ ಹಾಕಿ ವೈಟ್ ಬಟ್ಟನು ಈ ಲಿಕ್ವಿಡ್ ಹಾಕಿ ಒಗ್ದಾಕ್ತೀನಿ. ಒಗ್ದು ಐರನ್ ಮಾಡಿದರೆ ಹೊಸ ಬಟ್ಟೆ ತಂದಿರಂಗಿರುತ್ತೆ, ಪಲ್ ಅಷ್ಟು ಚೆನ್ನಾಗಿ ಸೈನಿಂಗ್ ಬರುತ್ತೆ ಇದರಲ್ಲಿ. ಆಮೇಲೆ ನಮ್ಮ ಸಾರಿಗಳು ಚೆನ್ನಾಗಿರೋ ಸಾರಿನೂ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಸುಮ್ಮನೆ ನೀರಲ್ಲಿ ಹಾಕಿ ಹಾಕ್ಬಿಟ್ರೆ ಸಾಕು, ಕೈಯಲ್ಲಿ ಹಂಗೆ ಉದ್ಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಅಷ್ಟು ಸೈನಿಂಗ್ ಬರುತ್ತೆ. ಜಾಸ್ತಿ ಕಲರ್ ಹೋಗೋದು ಹೋಗ್ತದೆ, ಆದರೆ ಕಮ್ಮಿ ಹೋಗುತ್ತೆ ಇದರಲ್ಲಿ. ನಾವು ಸೋಪಲ್ಲಿ ಜಾಸ್ತಿ ನಮ್ಮ ಅಂಗಡಿಲಿ ತಗೊಂಡು ಬರೋ ಸೋಪಲ್ಲಿ ಜಾಸ್ತಿ ಹೋಗುತ್ತಲ್ವ ಕಲರು, ಅಷ್ಟೊಂದು ಹೋಗಲ್ಲ, ಕಮ್ಮಿ ಹೋಗುತ್ತೆ. ಸೈನಿಂಗ್ಗೆ ಡೌನ್ ಆಗಲ್ಲ, ಹಂಗೆ ಇರುತ್ತೆ. ಕ್ವಾಲಿಟಿ ಹಂಗೆ ಚೆನ್ನಾಗಿ ಕಾರುತ್ತೆ, ತುಂಬ ಚೆನ್ನಾಗಿರುತ್ತೆ. ವೈಟ್ ಬಟ್ಟೆಗಲ್ಕಾದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ. ಮತ್ತು ಇದು ಆಂಟಿ ಈ ಪ್ರಾಡಕ್ಟ್ ಇದು ಮನೆ ಯೂಸ್ ಮಾಡೋದು, ಮನೆಗೆ ತೊಳೆಯೋಕೆ ನೆಲಕ್ಕೆ ಹಾಕಿ ತೊಳೆಯೋದು. ನಾವು ನೆಲ ತೊಳಿತಾ ಇದ್ದರೆ ಏನಾರ ಇದ್ದರೆ ಮರಗಳು ಜಿಡ್ಡು ಅದು ಇದು ಇರ್ತದಲ್ವಾ, ನೀಟಿಗೆ ಚೆನ್ನಾಗಿ ಬರ್ತದೆ. ಮಕ್ಕಳು ಓಡಾಡಿದ್ರೆ ಅದರಲ್ಲಿ ಅದೇನೋ ಏನು ಹೇಳ್ತಾರದು ಉಳೆಗಳು ಎಲ್ಲ ಅದೆಲ್ಲ ಇರುತ್ತಲ್ವ, ಅದೆಲ್ಲ ಮನೇಲಿ ಪ್ರಾಕ್ಟೀಸ್ ಇರಲ್ಲ, ತೀರಾ ಸತ್ತೋಗ್ತದೆ. ನೀಟಿಗೆ ಚೆನ್ನಾಗಿರುತ್ತೆ ಮನೆ. ಇದು ಆಂಟಿ ಇದು ಹ್ಯಾಂಡ್ ವಾಶು. ಹೇಳೋದೇ ಬೇಡ, ನಿಮ್ಗೆ ಆಂಟಿಗೆಲ್ಲ ಪ್ರಾಡಕ್ಟ್ಸ್ ಗೊತ್ತಿದೆ. ಹ್ಯಾಂಡ್ ವಾಶು ನಾರ್ಮಲ್ಲು ನಮ್ಮ ಅಂಗಡಿಯಲ್ಲೇ ತಗೊಂಡು ಬರೋಕ್ಕಂದ್ರೆ ಇದು ತುಂಬ ಚೆನ್ನಾಗಿದೆ, ಬೆನ್ಬಟ್ಟಿ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಯೂಸ್ ಮಾಡಿ ನೋಡಬೇಕು, ಯೂಸ್ ಮಾಡಿರೋರ್ಗೆ ಇದರಲ್ಲಿ ಅನುಭವ ಗೊತ್ತಾಗುತ್ತೆ ಅಷ್ಟೇ. ನಾವು ಹೇಳಕ್ಕಂದ್ರೆ ಯೂಸ್ ಮಾಡಿದರೆ ಎಲ್ಲ ಐಟಮ್ ತಗೊಂಡು ಒಂದೊಂದು ಯೂಸ್ ಮಾಡಿ ನೋಡಿ ಎಲ್ಲರಿಗೂ ಐಟಮ್ ಗೊತ್ತಾಗುತ್ತೆ. ಇದು ಶಾಂಪು, ಈ ಚಾಂಪೂನು ತಲೆ ಸ್ನಾನ ಮಾಡಿದರೆ ಜಾಸ್ತಿ ಗಂಟು ಹಾಕಲ್ಲ, ಕೂದಲು ಜಾಸ್ತಿ ಚಿಕ್ಕ ಕಟ್ಟಲ್ಲ. ನಾವು ಬಾರಿಸ್ತಾ ಇದ್ರೆ ಕಟ್ಟಾಗ್ಬಿಡುತ್ತೆ ಕೂದಲು, ಅದೆಲ್ಲ ಏನಾಗಲ್ಲ, ಚೆನ್ನಾಗಿದೆ. ಅವ್ರು ರಿವ್ಯೂ ಕೊಡ್ತಾರೆ, ನಿಜವಾಗ್ಲೂ ಹಾಗೆ ಇದೆ. ಯಾಕಂದರೆ ನಂದು ಸ್ವಲ್ಪ ಕರ್ಲಿ ಹೇಳ್ತಿರೋದ್ರಿಂದ ನನಗೆ ತುಂಬಾ ಕಷ್ಟ ತೆಗಿಯೋದಕ್ಕೆ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ಸ್ವಲ್ಪ ಶೈನಿಂಗು ಇದೆ ಕೂದಲು, ಮತ್ತು ಸಾಫ್ಟಾಗಿದೆ, ಬಿಡಿಸೋದು ತುಂಬಾ ಈಸಿ. ಚಿಕ್ಕೆಲ್ಲ ಬಿಡಿಸೋದು ತುಂಬ ಈಸಿ, ಸ್ವಲ್ಪ ಚೆನ್ನಾಗಿದೆ ಐಟಮ್ ಎಲ್ಲ. ನಾವು ಹೇಳಿದಕ್ಕಂದ್ರೆ ನೀವು ಯೂಸ್ ಮಾಡಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ನಾವು ಯೂಸ್ ಮಾಡಿ ಹೇಳಿರೋದು. ಹೌದು. ಮತ್ತು ಎಣ್ಣೆ ಬಗ್ಗಿದ್ರೆ ತುಂಬ ಇಷ್ಟ ನಮ್ಗೆ ಎಣ್ಣೆ. ಏನಕ್ಕಂದರೆ ಎಣ್ಣೆ ನಾವು ತಲೆಗೆ ಹಾಕ್ಕೊಂಡ್ರೂ ಅಂಟು ಬರಲ್ಲ. ತಲೆಗೆ ಹಾಕ್ಕೊಂಡು ದಿಮ್ಮೆ ಮೇಲೆ ಮಲಗಿದ್ರೆ ಅಂಟಾಗ್ಬಿಡುತ್ತೆ. ಇದು ಒಂದು ಚೂರು ಅಂಟಾಗಲ್ಲ. ಆಮೇಲೆ ನಾವು ಕೈಗೆ ಹಾಕಿದ್ರೇನು ತಲೆಗೆ ಹಾಕ್ಕೊಂಡು ಕೈ ತುಂಬ ಹಾಕ್ಕೊಂಡು ತಲೆಗೆ ಹಚ್ಕೊಂಡು ಉಜ್ಜಿದ್ರೂ ಕೈಗೂ ಒಂಚೂರು ಅಂಟಿರಲ್ಲ. ಹಂಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಬೇರೆ ಏನೋ ಐಟನ್ನು ಮುಟ್ಕೋಬೋದು, ಅಂಟು ಜಿಡ್ಡು ಬರಲ್ಲ. ಬೇರೆ ಪಾತ್ರೆ ಹೋಗಿ ಮುಟ್ಟಿದ್ರೂ ನಾವು ಉಟ್ಕೊಂಡು ಸೀರೆಗೂ ಹಿಂಗೆ ಮುಟ್ಟಿದ್ರೂ ಆ ಎಣ್ಣೆ ಈ ಸೀರೆಗೆ ಅಂಟಲ್ಲ, ಅಂಟಲ್ಲ. ಜಿಡ್ಡಿಲ್ಲಿದ್ರೆ ಅಷ್ಟು ಒಳ್ಳೆ ಪ್ರಾಡಕ್ಟ್. ಇದು ತುಂಬ ಚೆನ್ನಾಗಿದೆ. ಇದು ಟೀ ಟ್ರೀ ಆಯಿಲ್ ಇಂದ ಮಾಡಿರೋದ್ರಿಂದ ಕೂದಲಿಗೂ ತುಂಬಾ ಒಳ್ಳೆಯದು. ಆಂಟಿ ನೆಕ್ಸ್ಟ್ ಎರಡು ಕೊಟ್ಬಿಡ್ತೀನಿ ಆಂಟಿಗೆ, ಎರಡು ಹೇಳ್ಬಿಡಿ. ಇದು ಪೇಸ್ಟು. ಹಲ್ಲು ಉಜ್ಜಿದ್ರೆ ಹಲ್ಲು ನೋವಿದ್ರೆ
ಜಾಸ್ತಿ ಅಲ್ಲಿ ನೋವು ಬಂದ್ಬಿಟ್ಟಿರೋರ್ಗೂ ವಾಸಿ ಆಗಲ್ಲ. ನಾವು ಅದನ್ನ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಹಲ್ಲು ನೋವು ಇಲ್ಲಿದ್ರೆ ಚಿಕ್ಕ ಮಕ್ಕಳಿಂದ ಯೂಸ್ ಮಾಡಿದರೆ ಹಲ್ಲು ಬರಲ್ಲ. ಆಮೇಲೆ ಹಲ್ಲು ತೂತಾಗುತ್ತೆ, ಮಧ್ಯಗಳೆಲ್ಲ ತೂತಾಕಿ ಕಟ್ಟಾಗ್ಬಿಡ್ತಾಯಿದೆ. ಆ ಥರ ಆಗಲ್ಲ. ಹಲ್ಲು ಚೆನ್ನಾಗಿ ವೈಟ್ ಥಿಕ್ನೆಸ್ ಬರುತ್ತೆ, ಸ್ಮೆಲ್ ಬರಲ್ಲ. ಇದರಲ್ಲಿ ಉಜ್ಜಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ, ಮಾಡ್ಕೋಬೋದು. ಯೂಸ್ ಮಾಡಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ನೀವು ಇಷ್ಟು ಹೇಳಿದ್ಮೇಲೆ ಎಲ್ಲನೂ ಯೂಸ್ ಮಾಡಲೇಬೇಕು ಅಂತ ಅನಿಸ್ತಿದೆ. ಇದು ಪೇಸ್ಟು ಅಲ್ಲೇ ನನ್ನ ಕರ ಕಟ್ಟಿದ್ರೆ, ಕಪ್ಪಗಾಗಿದ್ರೆ ಸ್ವಲ್ಪ ಒಂಥರ ಬ್ರೌನ್ ಕಲರ್ ಬರುತ್ತೆ. ಅಲ್ಲೂ ಸರ್ಗ ಕಲರ್ ಬಿಟ್ಟಿಲ್ಲ ಅಂದರೆ ಇದನ್ನು ಉಜ್ಜಿದ್ರೆ 1 ತಿಂಗಳು ನಾರ್ಮಲ್ಗೆ ವೈಟ್ ಬರುತ್ತೆ. ಎಲ್ಲ ವೈಟ್ ಬರುತ್ತೆ, ಚೆನ್ನಾಗಿರುತ್ತೆ. ಅಲ್ಲೂ ಬೆಳ್ಳಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಿರೋರು ಇದು ಕಂಟಿನ್ಯೂ ಯೂಸ್ ಮಾಡಬೇಕಾಗಿಲ್ಲ. ಆವಾಗ ಮಧ್ಯದಲ್ಲಿ ಒಂದು 6 ತಿಂಗಳಿಗೊಂದ್ಸಲ ಒಂದು 10 ದಿವಸ 15 ದಿವಸ ಯೂಸ್ ಮಾಡಿದ್ರೆ ಸಾಕು, ಅಲ್ಲೂ ಚೆನ್ನಾಗಿ ಬರುತ್ತೆ. ಅಷ್ಟೇ. ಕಂಟಿನ್ಯೂ ಯೂಸ್ ಮಾಡ್ಕೋಬೋದು, ಆದರೆ ಕಂಟಿನ್ಯೂ ಏನು ಬೇಕಾಗಿಲ್ಲ. ಆವಾಗ ಯೂಸ್ ಮಾಡ್ತಾಯಿದ್ರೆ ಅಲ್ಲಿ ಚೆನ್ನಾಗಿರುತ್ತೆ. ಇದೂ ಬಟ್ಟೆ ಮಿಷಿನ್ಗೆ ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ಕೈಯಲ್ಲೂ ಒಗಿಬೋದು. ನಾವು ಕೈಯಲ್ಲಿ ಹಾಕಿ ಬಟ್ಟೆ ಒಗೆದು ಕೈಯಲ್ಲಿ ಎತ್ತಿ ಒಗೆದು ಬೆರೆಸಾಕಿ ಉಜ್ಜಿ ಅದನ್ನೆಲ್ಲ ಮಾಡ್ತೀವಿ, ಹಂಗೆ ಮಾಡೋಂಗಿಲ್ಲ. ಇದರಲ್ಲಿ ಸೋಪ್ ಹಾಕ್ಬಿಟ್ಟು ನೀರಲ್ಲಿ ಸೋಪ್ ಹಾಕಿ ಕೈಯಲ್ಲಿ ಅಲಿಸ್ಬಿಟ್ಟು ಬಟ್ಟೆ ಎಲ್ಲ ಕಜ್ಜಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ವಯಸ್ಸಾಗಿರೋರು ಒಗ್ಯೋಕ್ಕಾಗಲ್ಲ ಅಂದ್ರೂ ಸ್ವಲ್ಪ ಕಾಲಲ್ಲಿ 2 ಸಲ ತೊಳೆದ್ಬಿಟ್ಟು ನೀರಲ್ಲಿ ಜಾಲಿ ಹಾಕ್ಬಿಟ್ರು ನಾವು ಚೆನ್ನಾಗಿ ಒಗ್ದಿರೋ ಅಷ್ಟು ಬರುತ್ತೆ. ಮಿಷಿನಿಗೆ ಹಾಕಿದ್ರೂ ನಾವು ಇಲ್ಲಿ ಇಷ್ಟೊಂದು ಪೌಡ್ರ್ ಹಾಕ್ತೀವಲ್ಲ, ಲೆಕ್ಕನೇ ಇಲ್ಲಿದ್ರೆ ಹಾಕ್ತೀವಿ. ಮಿಷಿನಿಗೆ ಆ ಥರ ಬೇಕಾಗಿಲ್ಲ. ಒಂದು ಮಿಷಿನಿಗೆ ಒಂದು 50 ಗ್ರಾಮ್ ಅಷ್ಟು ಲಿಮಿಟ್ ಹಾಕ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬಿಡುತ್ತೆ. ತುಂಬ ಬೆನಿಫಿಟ್ ಇದೆ. ನೋಡೋರು ಇಷ್ಟು ರೇಟ್ ಅನಿಸುತ್ತೆ, ಯೂಸ್ ಮಾಡಿ ನೋಡಿ, ಎಲ್ಲರಿಗೂ ಕಮ್ಮಿ ಅನಿಸ್ತದೆ. ಕವರ್ ಮೇಲೆ ನೋಡಿದರೆ ರೇಟ್ ಜಾಸ್ತಿ ಅನಿಸುತ್ತೆ, ಅದರಲ್ಲಿ ಕ್ವಾಲಿಟಿ ನೀವು ಯೂಸ್ ಮಾಡಿ ನೋಡಿದರೆ ಚೀಪ್ ಅನಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಆಂಟಿ ಎಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಯಾರ್ಯಾರು ಈ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದು ಔಟ್ಸೈಡ್ ಎಲ್ಲೂ ಸಿಗೋದಿಲ್ಲ. ಸೊ ಇದು ಏನೇ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಅಂದರೆ ನೀವು ಥ್ರೂ ಡಿಸ್ಟ್ರಿಬ್ಯೂಟರ್ಸ್ ಬರಬೇಕಾಗತ್ತೆ. ಸೊ ಫಾರ್ ಮೋರ್ ಡೀಟೇಲ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಯೂಸ್ ದ ಪ್ರಾಡಕ್ಟ್ಸ್.